ಹೆಣ್ಣು ಮುಟ್ಟಾದ ತಕ್ಷಣ ಅವಳನ್ನ ಮುಟ್ಟಬಾರದು, ಅವಳು ಮೈಲಿಗೆ, ಅವಳಿಂದ ದೂರ ಇರಿ ಅಂತ ಹೇಳೋ ವ್ಯಕ್ತಿಗಳು ಒಂದು ನಿಮಿಷ ಯೋಚನೆ ಮಾಡಿ, ನೀವು ಎಲ್ಲಿಂದ ಹುಟ್ಟಿದೀರಾ ಅಂತ. ಅದೇ ರಕ್ತದ ಮಡಿಲಿಂದನೇ ನಿಮ್ಮ ಜನನವಾಗಿರೋದು. ಹೆಣ್ಣಿಗೆ ಈ ಅಂಟು ಮುಟ್ಟು ಇವೆಲ್ಲ ಏನು ಅನ್ವಯಿಸಲ್ಲ, ಯಾಕಂದ್ರೆ ಅವಳು ಎಲ್ಲಾ ಭಾವನೆಗಳನ್ನ ಮೀರಿ ನಿಂತವಳು. ಆ ಭಗವಂತ ತಾನು ಎಲ್ಲಾ ಕಡೆ ಇರೋದಕ್ಕೆ ಆಗಲ್ಲ ಅಂತಾನೆ ಪ್ರತಿ ಮನೆಯಲ್ಲೂ ಹೆಣ್ಣನ್ನ ಸೃಷ್ಟಿ ಮಾಡಿರೋದು. ಹೆಣ್ಣಿಗೆ ಹೆಣ್ತನಕ್ಕೆ ನಿಜವಾದ ಅರ್ಥನೇ ಅಸ್ಸಾಮಲ್ಲಿರೋ ಕಾಮಕ್ಕೆ ದೇವಸ್ಥಾನ. ಅಲ್ಲಿಗೆ ನೀವು ಒಂದು ಸಲ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಣ್ಣು ಎಷ್ಟೊಂದು ದೊಡ್ಡವಳು ಅಂತ. ಯಾಕಂದ್ರೆ ಆ ಶಕ್ತಿ ಪೀಠದಲ್ಲಿ ಪೂಜೆ ನಡೆಯೋದೇ ಆ ದೇವಿಯ ಯೂನಿಗೆ. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ನಡೆಯುವಂತಹ ಅಂಬುಬಾಜಿ ಮೇಳ ಈ ದಿನಗಳಲ್ಲಿ ಸಂಪೂರ್ಣವಾಗಿ ಈ ದೇವಸ್ಥಾನನ ಬಂದ್ ಮಾಡಿರ್ತಾರೆ. ಕಾರಣ ಈ ದಿನಗಳಲ್ಲೇ ಆ ದೇವಿಗೆ ಋತುಸ್ರಾವವಾಗ್ತಾ ಇರುತ್ತೆ. ನೀವು ಒಂದು ಹೆಣ್ಣನ್ನ ಯಾವಾಗ್ಲೂ ಎಲ್ಲರ ಮುಂದೆ ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವಳು ಮುಟ್ಟಾದಾಗ ಅವಳನ್ನ ಮುಟ್ಟಬಾರದು, ಅವಳು ಮೈಲಿಗೆ ಅಂತ ಅವಳಿಂದ ದೂರ ಇರಬೇಡಿ. ಆ ಸಮಯದಲ್ಲಿ ಅವಳ ಬಗ್ಗೆ ಕಾಳಜಿ ವಹಿಸಿ ಅವಳಿಗೆ ಸಹಾಯ ಮಾಡಿ. ಯಾಕಂದ್ರೆ ಗಂಡಿಗೆ ಅಮ್ಮ ಆಗಿ, ಅಜ್ಜಿಯಾಗಿ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಸೊಸೆಯಾಗಿ, ಅಕ್ಕ, ತಂಗಿ, ಸ್ನೇಹಿತ